ಹಾಯ್ ಫ್ರೆಂಡ್ಸ್, ನಿಮಗೆ ಎಷ್ಟು ದುಡ್ಡು ಬೇಕೋ ಅದನ್ನ ಮನಸ್ಸಲ್ಲಿ ಅಂದ್ಕೊಂಡು ಈ ವಿಡಿಯೋವನ್ನು ನೋಡಿ. ನಿಮಗೆ ಹಣ ದೊರೆಯುತ್ತೆ. ಹೌದು, ಇದು ಯಾವುದೇ ಒಂದು ಜಾಲಿ ಅಥವಾ ಸುಳ್ಳು ಮಾಯಾ ಮಂತ್ರ ಅಲ್ಲ. ಇದು ಒಂದು ನಿಜವಾದ ಜೀವನ ಪಾಠ. ಈ ಕಥೆ ಮುಗಿಯುವ ಹೊತ್ತಿಗೆ ನಿಮ್ಮ ಮನಸ್ಸು ಬದಲಾಗುತ್ತೆ, ನಿಮ್ಮ ದೃಷ್ಟಿ ಬದಲಾಗುತ್ತೆ ಮತ್ತು ನಿಮ್ಮ ಗುರಿಯತ್ತ ಸಾಗುವ ಮೊದಲ ಹೆಜ್ಜೆ ಇಡುವ ನಿರ್ಧಾರ ಕೈಗೊಳ್ತೀರಾ. ಜೀವನದಲ್ಲಿ ಎಲ್ಲರಿಗೂ ಕನಸುಗಳಿರುತ್ತೆ. ಕೆಲವರಿಗೆ ದೊಡ್ಡ ಮನೆ, ಕೆಲವರಿಗೆ ಕಾರು, ಕೆಲವರಿಗೆ ಪ್ರವಾಸ, ಕೆಲವರಿಗೆ ಮಕ್ಕಳಿಗೆ ಉತ್ತಮ ಶಿಕ್ಷಣ. ಆದರೆ ಈ ಎಲ್ಲ ಕನಸುಗಳ ಹಿಂದೆ ಒಂದು ಸಾಮಾನ್ಯ ಸಂಗತಿ ಇದೆ, ಅದು ಹಣ. ಹಲವರಿಗೆ ಅದು ಅಸಾಧ್ಯ ಅನಿಸಬಹುದು, ಆದ್ರೆ ನಿಜವಾಗಿಯೂ ನೀವು ಎಷ್ಟು ದುಡ್ಡು ಬೇಕೋ ಅದನ್ನ ಮನಸ್ಸಲ್ಲಿ ಅಂದ್ಕೊಂಡು ಅದಕ್ಕಾಗಿ ಸರಿಯಾದ ಹಾದಿಯಲ್ಲಿ ನಿರಂತರವಾಗಿ ದುಡಿತಾ ಇದ್ದೀರಾ ಅಂದ್ರೆ ಅದು ನಿಮ್ಮ ಕೈಗೆ ಬರುವುದನ್ನ ಯಾರಿಂದಲೂ ಕೂಡ ತಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಈ ಕಥೆಯ ನಾಯಕ ರವಿ ಅಂತ. ಈತ ಕರ್ನಾಟಕದ ಒಂದು ಸಣ್ಣ ಹಳ್ಳಿಯ ಬಡ ಮನೆಯ ಹುಡುಗ. ಹಳ್ಳಿಯಲ್ಲಿ ಮಣ್ಣು ರಸ್ತೆಗಳು, ಬಿರುಗಾಳಿ ಬಂದ್ರೆ ಬೀದಿ ದೀಪಗಳು ಹೋಗ್ಬಿಡುತ್ತೆ, ಮಳೆ ಬಂದ್ರೆ ಮನೆ ಮೇಲೆ ನೀರು ಬೀಳುತ್ತೆ. ತಂದೆ ಗಣೇಶಪ್ಪ ಕೂಲಿ ಕೆಲಸ ಮಾಡ್ತಾ ಇದ್ದ, ತಾಯಿ ಶಾಂತಮ್ಮ ಮನೆ ಕೆಲಸ ಮಾಡ್ತಾ ಇದ್ರು. ಮನೆಗೆ ಬಂದ ಆದಾಯ ಇಷ್ಟೇ, ಒಂದು ದಿನದ ಊಟಕ್ಕೆ ಸಾಕಾದ್ರೆ ಅಷ್ಟೇ ಅವತ್ತಿನ ಜೀವನ. ಆದ್ರೂ ರವಿ ಯಾವಾಗಲೂ ಕನಸು ಕಾಣ್ತಾನೇ ಇದ್ದ. ಅವನ ಕನಸೇನು, ದೊಡ್ಡ ನಗರದಲ್ಲಿ ಕೆಲಸ ಮಾಡಬೇಕು, ಉತ್ತಮ ಸಂಬಳ ತಗೋಬೇಕು, ಸುಖ ಜೀವನ ಮಾಡಬೇಕು. ಶಾಲೆಯಲ್ಲಿ ಓದುತ್ತಿದ್ದಾಗಲೇ ಅವನು ಅಚ್ಚುಕಟ್ಟಾಗಿ ಪುಸ್ತಕಗಳನ್ನ ಕಾಯ್ದು ಇಟ್ಕೊಳ್ತಿದ್ದ. ಶಿಕ್ಷಕರು ಹೇಳಿದ ಮಾತುಗಳನ್ನು ಅವನು ಮನಸ್ಸಿನಲ್ಲಿ ದಿಟ್ಟವಾಗಿ ನೆನ್ಪಿಟ್ಕೊಳ್ತಾ ಇದ್ದ. ಆದ್ರೆ ಒಂದು ನೋವು, ಆಂಗ್ಲ ಭಾಷೆ ಬಾರದಿದ್ರೆ ದೊಡ್ಡ ನಗರದಲ್ಲಿ ಜಾಬ್ ಸಿಗೋದಿಲ್ಲ ಅನ್ನೋದು. ಹೀಗಾಗಿ ಅವನು ಹಳ್ಳಿಯ ಲೈಬ್ರರಿಯಿಂದ ಹಳೆಯ ಇಂಗ್ಲಿಷ್ ಪುಸ್ತಕಗಳನ್ನ ತಂದು ಓದ್ತಾ ಇದ್ದ. ಒಂದು ದಿನ ಬಸ್ ಸ್ಟ್ಯಾಂಡ್ ನಲ್ಲಿ ಕುಳಿತಿದ್ದಾಗ ಒಬ್ಬ ಬಿಳಿಗಟ್ಟದ ಒಬ್ಬ ಮುದುಕ ಭಾಷಣ ಮಾಡ್ತಾ ಇದ್ದ. ಆ ಮುದುಕನ ಮಾತು ಹೀಗಿತ್ತು: ನೀನು ಯಾವ ಜೀವನ ಬಯಸುತ್ತೀಯೋ ಅದನ್ನು ಪ್ರತಿದಿನ ಮನಸ್ಸಿನಲ್ಲಿ ಚಿತ್ರವಾಗಿ ನೋಡ್ಬೇಕು, ಇಮೇಜಿನ್ ಮಾಡಬೇಕು. ನಿನ್ನ ಮನಸ್ಸು, ನಿನ್ನ ಕ್ರಿಯೆಗಳು, ನಿನ್ನ ಮಾತುಗಳು ಎಲ್ಲವೂ ಆ ಗುರಿಯತ್ತ ನಿನ್ನನ್ನ ಕರೆದೊಯ್ಯಲಿ. ಆ ಮಾತು ರವಿಗೆ ಮಿಂಚಿನಂತೆ ತಾಗಿತು. ಮನೆಗೆ ಹೋದವನೇ ಕೂಡಲೇ ಒಂದು ಹಳೆಯ ಪುಸ್ತಕ ತೆಗೆದು ದೊಡ್ಡ ಅಕ್ಷರಗಳಲ್ಲಿ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಾನು ತಿಂಗಳಿಗೆ 1 ಲಕ್ಷ ಸಂಬಳ ಪಡೆಯುತ್ತೇನೆ, ನನ್ನ ಕುಟುಂಬಕ್ಕೆ ಎಲ್ಲಾ ಸುಖವನ್ನ ಕೊಡುತ್ತೇನೆ. ಇನ್ನು ರವಿಯ ದಿನಚರಿ ಬದಲಾಗ್ತಾ ಹೋಯಿತು. ಬೆಳಿಗ್ಗೆ 5ಕ್ಕೆ ಎದ್ದು ಅವನ ಗುರಿ ಓದು, 6ಕ್ಕೆ ಒಂದು ವ್ಯಾಯಾಮ, ಹಗಲು ಶಾಲೆ, ಮಧ್ಯಾಹ್ನ ಹೋಟೆಲ್ನಲ್ಲಿ ಪಾತ್ರೆ ತೊಳೆಯೋದು, ಸಂಜೆ ಮಕ್ಕಳಿಗೆ ಟ್ಯೂಷನ್ ಹೇಳೋದು. ಸ್ವಲ್ಪ ಹಣ ಬಂದಾಗ ಹಳೆಯ ಲ್ಯಾಪ್ಟಾಪ್ ಖರೀದಿ ಮಾಡಿದ. ಆ ಲ್ಯಾಪ್ಟಾಪ್ ಅವನ ಜೀವನದಲ್ಲಿ ತಿರುವು ತಂದಿತು. ಯೂಟ್ಯೂಬ್, ಉಚಿತ ಆನ್ಲೈನ್ ಕೋರ್ಸ್ಗಳಲ್ಲಿ ಪ್ರೋಗ್ರಾಮಿಂಗ್, ಡಿಜಿಟಲ್ ಮಾರ್ಕೆಟಿಂಗ್, ಗ್ರಾಫಿಕ್ ಡಿಸೈನ್ ಎಲ್ಲದನ್ನು ಕಲಿಯೋದಕ್ಕೆ ಶುರು ಮಾಡಿದ. ಫ್ರೆಂಡ್ಸ್ ಎಲ್ಲರೂ ಸಿನಿಮಾ, ಆಟ ಈ ತರ ಖಾಲಿ ಮಾತುಗಳಲ್ಲಿ ಕಾಲ ಕಳೀತಾ ಇದ್ರೆ ರವಿ ಮಾತ್ರ ತನ್ನ ಭವಿಷ್ಯ ಕಟ್ಕೊಳ್ತಾ ಇದ್ದ. ಕೆಲವರು ಹಾಸ್ಯ ಮಾಡಿದ್ರು, ಇಷ್ಟು ಓದಿ ಏನ್ ಸಿಗುತ್ತೆ ನಿನ್ಗೆ, ಹಳ್ಳಿಯಿಂದ ಹೊರ ಹೋಗಿ ಬಂದ್ರೆ ಗಾಳಿ ಹೊಡೆದು ತೂರಿ ಬಿಡುತ್ತೆ ಅಂತ. ಆದ್ರೆ ಅವನು ನಗ್ತಾ ಇದ್ದ. ಅವನ್ಗೆ ಗೊತ್ತಿತ್ತು, ತಾಳ್ಮೆ ಇದ್ರೆ ಗಾಳಿ ದಿಕ್ಕು ಕೂಡ ಬದಲಾಯಿಸ್ಬಿಡುತ್ತೆ ಅಂತ. ಮಧ್ಯದಲ್ಲಿ ಕಷ್ಟ ಬಂತು. ತಂದೆ ಅನಾರೋಗ್ಯದಿಂದ ಕೆಲಸ ನಿಲ್ಲಿಸಿದ್ರು. ಮನೆಯ ಖರ್ಚು ರವಿಯ ಹೆಗಲ ಮೇಲೆ ಬಿತ್ತು. ಹಗಲು ಕೆಲಸ, ರಾತ್ರಿ ಅಧ್ಯಯನ, ಮಲಗದೇ ದಿನ ಕಳೆಯುತ್ತಿದ್ದ. ಕೆಲ ದಿನ ಹೊಟ್ಟೆ ಖಾಲಿ ಇದ್ರೂ ಕೂಡ ಕನಸು ಮಾತ್ರ ಯಾವತ್ತೂ ಅವನಿಗೆ ಖಾಲಿ ಆಗ್ಲೇ ಇಲ್ಲ. ಅವನು ನೆನಪಿಸಿದ, ನನ್ಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ಅಂದ್ಕೊಂಡಿದ್ದೇನೆ, ಸಾಧಿಸೋದಕ್ಕೆ ನಿಲ್ಲೋದಕ್ಕೆ ಸಾಧ್ಯನೇ ಇಲ್ಲ, ಸಾಧಿಸ್ತೀನಿ ಅಂತ. ವರ್ಷಗಳ ಪರಿಶ್ರಮದ ನಂತರ ಒಂದು ಚಿಕ್ಕ IT ಕಂಪನಿಯಲ್ಲಿ ಕೆಲಸ ಸಿಕ್ತು. ಪ್ರಾರಂಭಿಕ ಸಂಬಳ ಕಡಿಮೆ, ಆದ್ರೆ ಕಲಿಕೆಯ ಹಂತವಾಗಿ ತೆಗೆದುಕೊಂಡ. 2 ವರ್ಷಗಳಲ್ಲಿ ಮ್ಯಾನೇಜರ್ ಹುದ್ದೆಯನ್ನು ಪಡ್ಕೊಂಡ. ನಂತರ ದೊಡ್ಡ MNC ಕಂಪನಿಯಲ್ಲಿ ಜಾಬ್, ತಿಂಗಳಿಗೆ ಲಕ್ಷಾಂತರ ಸಂಬಳ, ಬೋನಸ್, ವಿದೇಶಿ ಪ್ರವಾಸ ಎಲ್ಲವೂ ಕೂಡ ವಾಸ್ತವವಾಗಿ ನಡೀತು. ಅವನ ಸ್ನೇಹಿತರು ಹೇಳಿದ್ರು, ನೀನು ಹೇಗೆ ತಾಳ್ಮೆಯಿಂದ ಇಷ್ಟು ವರ್ಷ ದುಡಿದೆ? ರವಿ ನಗ್ತಾ ಇಲ್ಲ. ನಾನು ಎಷ್ಟು ದುಡ್ಡು ಬೇಕೋ ಅಷ್ಟನ್ನು ನಾನು ಅನ್ಕೊಂಡಿದ್ದೆ, ಅದು ಮುಟ್ಟೋ ತನಕ ನಾನು ನಿಲ್ಲೇ ಇಲ್ಲ. ಕೊನೆಗೆ ಪಾಠ ಏನು ಅಂತಂದ್ರೆ, ಜೀವನದಲ್ಲಿ ಎಷ್ಟು ಬೇಕೋ ಅದನ್ನೆಲ್ಲ ಅಂದ್ಕೊಂಡು ಅದಕ್ಕಾಗಿ ಪ್ರತಿ ದಿನನೂ ನಿಲ್ಲದೆ ದುಡಿಬೇಕು. ಗುರಿ ಶ್ರೇಷ್ಠ ನಿರಂತರವಾಗಿದ್ರೆ ಯಶಸ್ಸು ಮಾತ್ರ ಖಂಡಿತ ಬಂದೇ ಬರುತ್ತೆ.
ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಈ ಥರ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್ ಮಾತೆ. ಶ್ರೀ ಕಾಳಿಕಾ ದುರ್ಗಾ ಜ್ಯೋತಿಷ್ಯ ಪೀಠಂ, ಪ್ರಧಾನ ತಾಂತ್ರಿಕ್ ಮಂಜುನಾಥ್ ಭಟ್. ನಿಮ್ಮ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ವಿಚಾರ, ಇಷ್ಟಪಟ್ಟವರು ನಿಮ್ಮಂತಾಗಲು, ಸ್ತ್ರೀ ಪುರುಷ ವಶೀಕರಣ, ಪುರುಷ ವಶೀಕರಣ, ಮಾಟ ಮಂತ್ರ, ವಾಮಾಚಾರ, ಗಂಡ ಹೆಂಡತಿ ಕಿರಿಕಿರಿ, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು, ಮದುವೆಯಲ್ಲಿ ತೊಂದರೆ, ಸಂತಾನದಲ್ಲಿ ತೊಂದರೆ, ಅತ್ತೆ ಸೊಸೆ ಜಗಳ, ಅಣ್ಣ ತಮ್ಮಂದಿರ ಕಲಹ, ಡೈವೋರ್ಸ್ ಪ್ರಾಬ್ಲಮ್, ಕೋರ್ಟು ಕಚೇರಿ ವಿಚಾರ, ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಚಿಂತಿಸಬೇಡಿ. ಕೇರಳ, ಕೊಳ್ಳೇಗಾಲ ಹಾಗೂ ಕೋಲ್ಕತ್ತಾ ಕಾಳಿಯ ವಿಶಿಷ್ಟ ಪೂಜಾ ಶಕ್ತಿಗಳ ಮೂಲಕ 100ರಷ್ಟು ಪರಿಹಾರ ಮತ್ತು ಉತ್ತಮ ಮಾರ್ಗದರ್ಶನ ನೀಡುತ್ತಾರೆ. ಹಿಂದೆ ಕರೆ ಮಾಡಿ 9591362444 9591362444.